ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೋತೀನಿ. ಶ್ರೀರಾಮ ತಮ್ಮ 14 ವರ್ಷದ ವನವಾಸವನ್ನು ಸ್ವೀಕರಿಸಿ ಅಯೋಧ್ಯದಿಂದ ಬರಬೇಕಾದ್ರೆ ವನವಾಸಕ್ಕೆ ಅಯೋಧ್ಯದ ಎಲ್ಲಾ ಪ್ರಜೆಗಳು ಶ್ರೀರಾಮ ಜೊತೆನೆ ನಾವು ವನವಾಸಕ್ಕೆ ಬರ್ತೀವಿ ಅಂತ ಹಠ ತೊಟ್ಟ ಶ್ರೀರಾಮ ಜೊತೆನೆ ಬರ್ತಾರೆ. ಶ್ರೀರಾಮ ಮತ್ತು ಸೀತಾ ಮಾತೆ ಮತ್ತು ಲಕ್ಷ್ಮಣ ಆರ್ಯ ಸುಮತನ ಜೊತೆ ರಥದಲ್ಲಿ ಕೂತುಕೊಂಡು ತಸ್ಮಾ ನದಿಯ ದಂಡೆ ಬಂದು ಇಳಿತಾರೆ. ಎಲ್ಲಾ ಪ್ರಜೆಗಳು ಅಲ್ಲೇ ಬಂದು ರಾತ್ರಿ ವಿಶ್ರಾಂತಿ ಪಡಿತಾರೆ. ಮತ್ತೆ ಶ್ರೀರಾಮ ಮತ್ತೆ ಸೀತಾ ಮಾತೆ ಮತ್ತೆ ಲಕ್ಷ್ಮಣ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದ ಅಲ್ಲಿಂದ ಎಲ್ಲರಿಗೆ ಬಿಟ್ಟು ಮತ್ತೆ ಮುಂದಿನ ಪ್ರಯಾಣ ಶುರು ಮಾಡ್ತಾರೆ. ಅಲ್ಲಿಂದ ಬರ್ತಾರೆ ಶೃಂಗವೇರಪುರ ಕಾಡಿಗೆ ಬಂದು ಮತ್ತೆ ರಾತ್ರಿಯ ವಿಶ್ರಾಂತಿ ಪಡಿತಾರೆ. ರಾತ್ರಿಯ ವಿಶ್ರಾಂತಿ ಪಡೆದ ಮಾರನೇ ದಿನವೇ ಒಂದು ದೋಣಿ ತಗೊಂಡು ಊರೆ ಎಂಬ ಊರಿಗೆ ಬಂದು ಇಳಿತಾರೆ. ಅಲ್ಲಿ ಮುನಿ ಭಾರದ್ವಾಜ್ ಆಶ್ರಮಕ್ಕೆ ಹೋಗಿ ಭೇಟಿ ನೀಡ್ತಾರೆ. ಶ್ರೀರಾಮ ಮತ್ತು ಸೀತಾ ಮಾತೆ ಮತ್ತು ಲಕ್ಷ್ಮಣ ಎಲ್ಲರೂ ಕೂಡಿ ಮುನಿ ಭಾರದ್ವಾಜ ಆಶ್ರಮಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿಂದ ಭೇಟಿ ನೀಡಿದ ಆದ ನಂತರ ಅಲ್ಲಿಂದ ಮತ್ತೆ ಗಂಗಾ ನದಿ ದಾಟಿ ಬರ್ತಾರೆ. ವಾಲ್ಮೀಕಿ ಆಶ್ರಮಕ್ಕೆ ಹೋಗಿ ಭೇಟಿ ನೀಡ್ತಾರೆ. ವಾಲ್ಮೀಕಿ ಆಶ್ರಮಕ್ಕೆ ಭೇಟಿ ನೀಡಿ ಮಂದಾಕಿನಿ ನದಿಯ ದಂಡೆ ಬಂದು ಗುಡಿಸಲ ಕಟ್ಟಿ ಅಲ್ಲೇ ಇರ್ತಾರೆ. ಗುಡಿಸಲ ಕಟ್ಟಿ ಅಲ್ಲೇ ಇರ್ಬೇಕಾದ್ರೆ ಭರತ ಅಲ್ಲಿ ಬರ್ತಾರೆ. ಭರತ ಬಂದು ಮತ್ತೆ ಲಕ್ಷ್ಮಣ ಮತ್ತೆ ಸೀತಾ ಮಾತೆ ಮತ್ತು ಶ್ರೀರಾಮಕ್ಕೆ ಮತ್ತೆ ವಾಪಸ್ ಅಯೋಧ್ಯೆಗೆ ಕರ್ಕೊಂಡು ಹೋಗ್ಬೇಕಂತ ಬಂದಿರ್ತಾನೆ. ಆದ್ರೆ ಶ್ರೀರಾಮ ಅವನಿಗೆ ವಾಪಸ್ಸು ಅಯೋಧ್ಯೆಗೆ ಕಳಿಸಿ ಬಿಡ್ತಾನೆ. ಕೆಲವು ದಿನಗಳ ನಂತರ ಅಲ್ಲಿಂದ ಮತ್ತೆ ಛತ್ತೀಸ್ಗಢ ಕಡೆ ಬರ್ತಾರೆ. ಅಲ್ಲಿ ದಂಡಕಾರ ನಿಯಮ ಕಾಡಿನಲ್ಲಿ ಇರ್ತಾರೆ. ಅಲ್ಲೇ ಅವರು 12 ವರ್ಷಗಳ ಕಾಲ ಇರ್ತಾರೆ. ಮತ್ತೆ ಅಲ್ಲಿಂದ ರಾಮ ತೀರ್ಥಕ್ಕೆ ಬರ್ತಾರೆ. ಬಂದ ಅಲ್ಲಿ ಶ್ರೀ ಋಷಿ ಅಗಸ್ತ್ಯ ಅವರಿಂದ ಬ್ರಹ್ಮಾಸ್ತ್ರದ ವಿದ್ಯೆಯನ್ನು ಕಲಿತು ಅಲ್ಲಿಂದ ಮತ್ತೆ ಪಂಚವಟಿ ಕಡೆ ಬರ್ತಾರೆ. ಇದೇ ಒಂದು ಜಾಗದಲ್ಲಿ ಲಕ್ಷ್ಮಣ ಶೂರ್ಪನಖನ ಮೂಗು ಕೊಯ್ತಾನೆ. ಅದೇ ಒಂದು ಜಾಗದಲ್ಲಿ ರಾವಣನು ಸೀತಾ ಮಾತೆಗೆ ಅಪಹರಣ ಮಾಡಿಕೊಂಡು ಲಂಕಾಕ್ಕೆ ಒಯ್ತಾನೆ. ಮತ್ತೆ ಅಲ್ಲಿಂದ ಶ್ರೀರಾಮ ಮತ್ತು ಲಕ್ಷ್ಮಣ ಸೀತಾ ಮಾತೆಯನ್ನು ಹುಡುಕೋತಾ ಕರ್ನಾಟಕಕ್ಕೆ ಬರ್ತಾರೆ. ಇದು ಎಲ್ಲ ಕತಿ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಗುರು, ಶ್ರೀರಾಮ ಇಲ್ಲಿ ಕರ್ನಾಟಕಕ್ಕೆ ಬರ್ಬೇಕಾದ್ರೆ ಇಲ್ಲಿ ರಾಮತೀರ ತಾಂಡಕ್ಕೆ ಬರ್ತಾರೆ, ಬಂದು ಹೋಗ್ತಾರೆ. ಇಲ್ಲಿ ರಾಮತೀರ ತಾಂಡದಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಕೂತುಕೊಂಡು ಮತ್ತೆ ಇಲ್ಲೇ ಜಳಕ ಮಾಡಿ ಹೋಗ್ತಾರೆ. ಇಲ್ಲಿ ಬಹಳ ಪ್ರಸಿದ್ಧವಾದ ಒಂದು ದೇವಸ್ಥಾನ ಇದೆ. ಇವಾಗ ಮತ್ತೆ ವರ್ಕ್ ನಡೀತಿದೆ. ಇಲ್ಲಿ ಶ್ರೀರಾಮ ಒಂದು ದೇವಸ್ಥಾನದ ವರ್ಕ್ ನಡೀತಿದೆ. ಮತ್ತೆ ಇಲ್ಲಿ ಒಂದು ಬಾವಿ ಇದೆ. ಆ ಬಾವಿನೂ ಆಗ ಶ್ರೀರಾಮ ಬಂದಂತ ಒಂದು ಸಮಯದಲ್ಲಿ ಕಟ್ಟಿದಂತ ಬಾವಿ. ಇದೇ ಒಂದು ಸ್ಥಳದಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣ ವಿಶ್ರಾಂತಿ ಪಡೆದು ಜಳಕ ಮಾಡಿಕೊಂಡು ಆಂಜನೇಯದ್ರಿಯ ಬೆಟ್ಟ ಕಡೆ ಹೋಗ್ತಾರೆ. ಯಾಕಂದ್ರೆ ಆಂಜನೇಯದ್ರಿಯ ಬೆಟ್ಟ ಕಡೆ ವಾನರ ಸೇನೆ ಇತ್ತು. ಶ್ರೀರಾಮ ತಗದ ಹೋದಂತ ಒಂದು ಬಾವಿ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡಿ ಬನ್ನಿ. ಇದೇ ಒಂದು ಬಾವಿದಿಂದ ಶ್ರೀರಾಮ ಮತ್ತೆ ಲಕ್ಷ್ಮಣ ನೀರು ತೆಗೆದು ಜಳಕ ಮಾಡಿಕೊಂಡು ಹೋದಂತ ಒಂದು ಸ್ಥಳ ಇದು. ಈ ಬಾವಿಯಲ್ಲಿ 12 ತಿಂಗಳು ನಿರಂತರವಾಗಿ ನೀರು ಇರುತ್ತೆ. ಯಾವುದೇ ಕಾರಣಕ್ಕೂ ನೀರು ಕಡಿಮೆ ಆಗಲ್ಲ. ಯಾಕಂದ್ರೆ ನಮ್ಮ ಬಿಜಾಪುರದಲ್ಲಿ ಇಂಥ ಬರಿಗಾಲ ಪರಿಸ್ಥಿತಿ ಬಂದದ ಅಂದ್ರೂ ಕೂಡ ಇಲ್ಲಿ ನೀರು ಕಡಿಮೆ ಆಗಿಲ್ಲ, ಇನ್ನೂವರೆಗೂ ಆಗಿಲ್ಲ. ಇದು ಇಷ್ಟು ಮಾಹಿತಿ ಶ್ರೀರಾಮ ಬಂದ ಹೋದಂತ ಒಂದು ಸ್ಥಳದ ಬಗ್ಗೆ ಮತ್ತೆ ಶ್ರೀರಾಮ ತೆಗೆದಂತ ಒಂದು ಬಾವಿಯ ಬಗ್ಗೆ ಮತ್ತೆ ಒಂದು ರಾಮತೀರ್ಥ ತಾಂಡ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಇದ್ರ ಬಗ್ಗೆ ನಿಮಗೆ ಏನಾದ್ರೂ ಜಾಸ್ತಿ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಗ್ತಾ ಇರಿ, ನಗಸ್ತಾ ಇರಿ. ಜೈ ಕರ್ನಾಟಕ.